ಖಾತೆ ಕೋಲಾಹಲ, ರಾಜ್ಯ ಕೈ ನಾಯಕರು ಈಗ ನಿಗಿ ಅಂತಿದ್ದಾರೆ. ಹೈಕಮಾಂಡ್ ಅಂಗಳ ತಲುಪಿದೆ ಈಗ ರಾಜೀನಾಮೆ ಪ್ರಹಸನ. ಕೆಸಿ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಕೆಎಚ್ ಮುನಿಯಪ್ಪ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿರುವಂತಹ ಕೆಸಿವಿ ಈಗ ಅವರನ್ನ ಭೇಟಿಯಾಗಿದ್ದಾರಂತೆ. ಖಾತೆ ಬದಲಾವಣೆ, ಡಿಸಿಎಂಗೆ ಪಟ್ಟು ಹಿಡಿದಿರುವಂತಹ ಸಚಿವ ಡಿಸಿಎಂ ಕೊಡ್ತೀನಿ ಅಂತ ಹೇಳಿದ್ರಂತೆ, ಆದ್ರೆ ಕೊಟ್ಟಿಲ್ಲ ಅಂತ ಹೇಳಿ ಈಗ ಕಿಡಿಕಾರಿದ್ದಾರೆ ಕೆಎಚ್ ಮುನಿಯಪ್ಪ. ಕೆಎಚ್ ಮುನಿಯಪ್ಪ ಅವರಿಗೆ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸಚಿವರು. ಈ ರೀತಿಯಾಗಿ ಡಿಸಿಎಂ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರಂತೆ, ಬಟ್ ಕೊಟ್ಟಿಲ್ಲ ಅಂತ ಹೇಳಿ ಈಗ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಕೆಎಚ್ ಮುನಿಯಪ್ಪ ಅವರು ಕೂಡ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಹೇಳಿ ಬಹಿರಂಗವಾಗಿ ಅಸಮಾಧಾನ ಕೂಡ ಹೊರಹಾಕಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್. ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಅಥವಾ ಒಬ್ಬೊಬ್ಬರೇ ಈಗ ನೇರ ಅಂತಂದ್ರೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ ಅಂತಂದ್ರೆ, ಒಬ್ರು ಹೇಳ್ತಾರೆ ನನಗೆ ಡಿಸಿಎಂ ಸ್ಥಾನ ಕೊಡಬೇಕಿತ್ತು ಅಂತ ಹೇಳಿ, ಇನ್ನೊಬ್ರು ಹೇಳ್ತಾರೆ ಜಿಬಿಎ ಕೊಡಬೇಕಿತ್ತು ಅಂತ ಹೇಳಿ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಈಗ ಸೀನಿಯಾರಿಟಿ ಅನ್ನೋಂತೂ ಮೇಂಟೈನ್ ಆಗೇ ಇಲ್ಲ ಅಂತ ಹೇಳಿ ಈಗ ಸೀನಿಯರ್ಸ್ ಆರೋಪ ಮಾಡ್ತಾ ಇದ್ದಾರೆ. ಸೀನಿಯಾರಿಟಿ ಸರಿಯಾಗಿ ಗುರುತಿಸಬೇಕಿತ್ತು ಅಂತ. ಈಗ ಹೈಕಮಾಂಡ್ ಇದಕ್ಕೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡಬಹುದು ಅಂತ? ಕೃಷಿ ಸಹಜವಾಗಿ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಒಂದು ರೀತಿಯ ಸವಾಲಿನ ಕೆಲಸ ಅಂತ ಕಾಣಿಸುತ್ತೆ. ಒಂದ್ ಕಡೆ ಬಿಡಿಎ ಖಾತೆಯನ್ನು ಜಿಬಿಎ ಖಾತೆ ಬೇಕೇ ಬೇಕು ಅಂತ ಹೇಳಿ ಒಂದು ರಾಜೀನಾಮೆಯನ್ನು ಈಗಾಗಲೇ ರಾಮಲಿಂಗ ರೆಡ್ಡಿ ಘೋಷಣೆ ಮಾಡಿದ್ದಾರೆ. ಈಗ ಕೆಎಚ್ ಮುನಿಯಪ್ಪ ಅವರು ಸರಿ ಅಂತ ಕಾಣಿಸ್ತಿದೆ. ಯಾವುದೇ ಕಾರಣಕ್ಕೂ ಕೂಡ ನನಗೆ ಆಹಾರ ಖಾತೆ ಬೇಡ, ನಾನು ಅದನ್ನ ಒಪ್ಕೊಳ್ಳೋದಿಲ್ಲ ಅಂತೇಳಿ ಕೆಎಚ್ ಮುನಿಯಪ್ಪ ಅವರು ತಮ್ಮ ಅತ್ಯಾವತರ ಜೊತೆ ಈಗಾಗಲೇ ಮಾತನಾಡಿದರೆ, ಮಾಧ್ಯಮದ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಇದೇ ಒಂದು ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಸಂಪುಟ ರಚನೆ ಆದಂತಹ ಸಂದರ್ಭದಲ್ಲಿ ಸೀನಿಯಾರಿಟಿನ ಒಂದು ನಿರ್ವಹಣೆ ಆಗ್ತಿಲ್ಲ. ಒಂದ್ ಕಡೆ ಇಲಾಖೆ ಕೊಡುವಂತ ಸಂದರ್ಭದಲ್ಲಿ ಕೂಡ ಎಲ್ಲೊಂದ್ ಕಡೆ ನನ್ನ ಸೀನಿಯಾರಿಟಿನ ಮಾಡ್ತಿದ್ದಾರೆ. ನಾನು ಸಮಾಜ ಕಲ್ಯಾಣ ಇಲಾಖೆ ಕೇಳಿದ್ದೆ, ಆದ್ರೆ ಎಲ್ಲೊಂದ್ ಕಡೆ ನನಗೆ ಮತ್ತೆ ಆಹಾರ ಇಲಾಖೆ ಕೊಟ್ಟಿದ್ದಾರೆ. ನನಗೆ ಯಾವುದೇ ಕಾರಣಕ್ಕೂ ಕೂಡ ಆಹಾರ ಇಲಾಖೆ ಬೇಡ ಅಂತೇಳಿ ನೇರವಾದಂತ ಅಸಮಾಧಾನವನ್ನ ಕೆಎಚ್ ಮುನಿಯಪ್ಪ ಅವರು ಹೊರ ಹಾಕಿದ್ದಾರೆ. ಹಾಗಾಗಿ ನಾನು ಒಂದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡ್ತೀನಿ. ಒಂದ್ ವೇಳೆ ಅವರು ಒಪ್ಕೊಂಡು ಪಕ್ಷದಲ್ಲಿ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಶಾಸಕನಾಗಿ ಮುಂದುವರಿತೀನಿ ಅಂತ ಹೇಳಿ ಕೆಎಚ್ ಮುನಿಯಪ್ಪ ಅವರು ತಮ್ಮ ಅಸಮಾಧಾನ ಹೊರ ಹಾಕಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದರ ಮೇಲೆ ಒಂದು ಸವಾಲು ಈಗ ಮುಂಚೆ ಬಂದಿರುವಂತದ್ದು. ಒಂದ್ ಕಡೆ ನೇರವಾಗಿ ರಾಮಲಿಂಗ ರೆಡ್ಡಿ ಅವರು ಡಿ.ಕೆ. ಸೌದ ಕೊಟ್ಟಂತ ಮಾತನ್ನ ತಪ್ಪಿದ್ದಾರೆ. ನನಗೆ ಜಿಬಿಎ ಖಾತೆ ಕೊಡ್ತೀನಿ ಅಂತ ಹೇಳುವಂತ ಕಡೆ ಹೇಳಿದ್ರು, ಮಾತನ್ನ ಕೊಟ್ಟಿದ್ರು, ಆದ್ರೆ ಆ ಒಂದು ಖಾತೆ ಕೊಟ್ಟಿಲ್ಲ. ಹಾಗಾಗಿ ನನಗೆ ಯಾವುದೇ ಕಾರಣಕ್ಕೂ ಕೂಡ ಸಾರಿಗೆ ಈ ಒಂದು ಖಾತೆ ಬೇಡ, ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳಿ ನೇರವಾಗಿ ತಮ್ಮ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಈಗ ಕೆಎಚ್ ಮುನಿಯಪ್ಪ ಅವರು ಕೂಡ ಅಷ್ಟೇ, ಆಹಾರ ಖಾತೆ ಬೇಡ, ನನಗೆ ಡಿಸಿಎಂ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು. ಆ ಡಿಸಿಎಂ ಸ್ಥಾನ ಕೊಡದ ಮೂವರು ಪಕ್ಷದಲ್ಲಿ ಕೂಡ ನನಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೂ ಕೂಡ ನಾನು ಸೀನಿಯಾರಿಟಿ ಸಮಾಜ ಕಲ್ಯಾಣ ಇಲಾಖೆ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ನೇರವಾಗಿ ತಮ್ಮ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಒಬ್ಬೊಬ್ಬರೇ ನಾಯಕರು ತಮ್ಮ ಇಲಾಖೆ ವಿಚಾರ ಸಂಬಂಧಪಟ್ಟಂತೆ, ಖಾತೆ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಖ್ಯಾತಿಯನ್ನ ತೆಗಿತಾರೆ. ಈಗ ಕೆಎಚ್ ಮುನಿಯಪ್ಪ ಅವರು ಸರಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತ ಸುರ್ಜೇವಾಲ ಅವ್ರನ್ನ ಬೆಂಗಳೂರಿನಾಗ ಶಾಂಗ್ರಿಲಾ ಹೋಟ್ಲಲ್ಲಿ ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿ ಈ ಒಂದು ವಿಚಾರವನ್ನ ಹೇಳ್ತಾರೆ, ನನಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಖಾತೆ ಬೇಡ, ನನ್ನ ಖಾತೆನ ಬದಲಾಯಿಸಿ, ಇಲ್ಲದಿದ್ರೆ ನನ್ಗೆ ಯಾವುದೇ ರೀತಿಯ ಸಚಿವ ಸ್ಥಾನ ಬೇಡ ಅಂತೇಳಿ ತಮ್ಮ ಒಂದು ಒತ್ತಡವನ್ನು ಕೂಡ ಈಗ ಆಗ್ತಾ ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಸುರ್ಜೇವಾಲ ಅವರು ಗುಲಾವ್ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಈ ಒಂದು ಖಾಸಗಿ ಹೋಟೆಲ್ ಆಗಮಿಸ್ತಾ ಇದ್ದಾರೆ. ಒಂದು ಮುನಿಯಪ್ಪ ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸ ಕೂಡ ಅವರು ಮಾಡುವಂತ ಸಾಧ್ಯತೆ ಇದೆ. ಕೃಷ್ಣ ಎಸ್ ಗೋವಿಂದ್ ಸರ್, ಜಸ್ಟ್ ಹೋಲ್ಡ್ ಆಗಿ ಇದೀಗ ಮತ್ತಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ, ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಹಾಗಾದ್ರೆ ಏನೆಲ್ಲ ಆಗ್ತಾ ಇದೆ ಈಗ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಒಂದು ಸ್ಫೋಟ ಇದು? ಸಚಿವ ಸ್ಥಾನಕ್ಕೆ ರಾಮಲಿಂಗ ರೆಡ್ಡಿ ರಾಜೀನಾಮೆ ವಿಚಾರವಾಗಿ ಕೊಟ್ಟ ಮಾತನ್ನ ತಪ್ಪಿದ್ರ ಡಿಸಿಎಂ, ಕೊಟ್ಟ ಮಾತನ್ನ ತಪ್ಪಿದ್ರ ಸಿಎಂ ಡಿ.ಕೆ. ಶಿವಕುಮಾರ್? ಖಾತೆ ಹಂಚಿಕೆ ವಿಚಾರದಲ್ಲಿ ಸ್ವತಂತ್ರ ಇರ್ಲಿಲ್ವಾ ಸಿಎಂಗೆ ಅನ್ನುವಂತ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ರಾಮಲಿಂಗ ರೆಡ್ಡಿ ರಾಜೀನಾಮೆ ಹಿಂದೆ ಹಲವು ಚರ್ಚೆಗಳಾಗಿತ್ತು. ಹಿಂದೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡುವ ಭರವಸೆ ಕೂಡ ರಾಮಲಿಂಗ ರೆಡ್ಡಿ ಅವರಿಗೆ ಕೊಟ್ಟಿದ್ರು, ಬಟ್ ಆ ರೀತಿ ಏನೂ ಆಗಿಲ್ಲ. ಈಗ ಬೆಂಗಳೂರಿಗೆ ಅಭಿವೃದ್ಧಿ ಖಾತೆ ಕೊಡದಿರೋದಕ್ಕೆ ಸಿಟ್ಟು ಆಗಿದ್ದಾರೆ. ಈ ಬಗ್ಗೆ ಸಿಎಂ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರ ರೆಡ್ಡಿ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಡಿಕೆ ಸಹೋದರರು ನನಗೆ ಭರವಸೆ ಕೊಟ್ಟಿದ್ರು, ಆದ್ರೆ ಕೊಟ್ಟ ಮಾತನ್ನ ನಡೆದುಕೊಂಡಿಲ್ಲ, ಬೆಂಗಳೂರು ಖಾತೆಯನ್ನ ಕೊಡ್ಲಿಲ್ಲ ಅಂತ ಹೇಳಿ ರಾಮಲಿಂಗ ರೆಡ್ಡಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಹೀಗೆ ಸಚಿವ ಸ್ಥಾನಕ್ಕೋಸ್ಕರ ಈಗ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಎಸ್ ಗೋವಿಂದ್ ಸರ್, ಈಗ ನೋಡ್ತಾ ಇದೀವಿ ಒಂದು ರೀತಿಯಾಗಿ ಡಿ.ಕೆ. ಬ್ರದರ್ಸೇ ಒಂದು ಭರವಸೆಯನ್ನ ಕೊಟ್ಟಿದ್ರು, ಅದಾದ ನಂತರ ಅವರೇ ಕೊಟ್ಟಿರುವಂತ ಮಾತನ್ನ ನಡೆದುಕೊಂಡಿಲ್ಲ. ಆದ್ರೂ ಕೂಡ ನನಗೇನು ಕೋಪ ಇಲ್ಲ, ಯಾರ ಮೇಲೆ ನನಗೇನು ಬೇಜಾರು ಇಲ್ಲ.
ಕೇವಲ ಶಾಸಕನಾಗಿ ನಾನು ಮುಂದುವರಿತೀನಿ ಅಂತ ಹೇಳಿ ರೆಡ್ಡಿ ಅವರು ಇವತ್ತು ಹೇಳಿರುವಂಥದ್ದು. ಹಾಗಾಗಿ ಇದಕ್ಕೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡ್ತಾರೆ. ಅವ್ರು ಮೋಸ್ಟ್ ಸೀನಿಯರ್ ಆಗಿದ್ದಾರೆ, ಅವ್ರ ಹತ್ರ ನಾವು ಕೂತ್ಕೊಂಡು ಮಾತಾಡ್ತೀವಿ ಬಿಡಿ. ಅದರಲ್ಲೂ ಕೂಡ ಅವ್ರು ಹೇಳಿರುವಂಥದ್ದು ಹಳ್ಳಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, GBA ಜವಾಬ್ದಾರಿ ಕೊಟ್ರೆ ಅದಕ್ಕೋಸ್ಕರ ಅವ್ರಿಗೆ ನಾವು ಜಲಸಂಪನ್ಮೂಲ ಕೊಟ್ಟಿದ್ದೀವಿ ಅಷ್ಟೇ, ಅದೇನೇ ಇರಲಿ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿ ಸಿಎಂ ಹೇಳಿಕೆ ಕೊಟ್ಟರು. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಏನಾಗ್ಬೋದು ಅಂತ. ರೋಶಿನಿ, ಸಹಜವಾಗಿ ಮುಖ್ಯಮಂತ್ರಿಗಳು ಮತ್ತು ರಾಮಲಿಂಗಾರೆಡ್ಡಿ ಅವರು ತುಂಬಾ ಅತ್ಯಾಪ್ತರು. ಒಂದೇ ಯೂತ್ ಕಾಂಗ್ರೆಸ್ ನಿಂದ ಇಲ್ಲಿವರೆಗೂ ಕೂಡ ಜೊತೆಗೆ ಕಾಂಗ್ರೆಸ್ ನಲ್ಲಿ ಇದ್ದಂತರು. ಹಾಗಾಗಿ ಸಹಜವಾಗಿ ಆ ರೀತಿಯ ಒಂದು ಉತ್ತಮವಾದಂತ ಬಾಂಧವ್ಯ ಇದೆ. ಆದ್ರೆ ಹಿಂದೆ ಕೊಟ್ಟಂತ ಒಂದು ಮಾತೇನಿದೆ ಅಂದ್ರೆ, ಸಿದ್ದರಾಮಯ್ಯ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ, ನಾನು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಿಮಗೆ ನಾನು ಬೆಂಗಳೂರು ಅಭಿವೃದ್ಧಿ ಖಾತೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಡಿ ಕೆ ಸಹೋದರ ಮೇಲೆ ಸಹಜವಾಗಿ ಎಲ್ಲೊಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಅಸಮಾಧಾನ ಹೊರಹಾಕ್ತಾರೆ. ಇವತ್ತು ಮಾತನಾಡೋ ಸಂದರ್ಭದಲ್ಲಿ ಕೂಡ ಇದೇ ಒಂದು ವಿಚಾರವನ್ನ ಹೇಳಿದ್ರು. ಹಿಂದೆ ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟ ನನ್ನ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ನನ್ನ ಮನೆಗೆ ಡಿ ಕೆ ಸಹೋದರರು ಬಂದಿದ್ರು. ಇಬ್ಬರು ಬಂದಂತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ, ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಿಮಗೆ ಒಂದು ಬೆಂಗಳೂರು ಖಾತೆಯನ್ನ ಕೊಡ್ತೀನಿ ಅಂತೇಳಿ ಈ ರೀತಿ ಭರವಸೆ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಕೊಟ್ಟ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ತಪ್ಪಿದ್ದಾರೆ ಅನ್ನೋದನ್ನ ನೇರವಾಗಿ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇಷ್ಟೊಂದು ವಿಚಾರದಲ್ಲಿ, ಖಾತೆ ಹಂಚಿಕೆ ವಿಚಾರದಲ್ಲಿ, ಸಚಿವ ಸಂಪುಟ ರಚನೆ ವಿಚಾರ ಸಂಬಂಧಪಟ್ಟಂತೆ ಏನೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೋ ಸ್ವತಂತ್ರ ಇರ್ಲಿಲ್ವಾ? ಎಲ್ಲಾ ಇಲಾಖೆ ವಿಚಾರ ಸಂಬಂಧಪಟ್ಟಂತೆ ಖಾತೆ ಹಂಚಿಕೆ ವಿಚಾರದಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ತೀರ್ಮಾನವೇ ಅಂತಿಮ ಆಗಿತ್ತಾ? ಈ ರೀತಿ ಒಂದು ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿರುತ್ತದೆ. ಹಾಗಾಗಿ ಕಾಪಾಡಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಈ ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ರಾಜೀನಾಮೆನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈಗ KH ಮುನಿಯಪ್ಪ ಅವರು ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಎಲ್ಲೊಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ನಾನು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯೋದಿಲ್ಲ ಅಂತೇಳಿ ತಮ್ಮ ಆಪ್ತರ ಮೂಲಕ ಈಗಾಗಲೇ ರಾಜೀನಾಮೆ ಪತ್ರವನ್ನ ಈಗಾಗಲೇ ಕಳಿಸ್ಕೊಟ್ಟಿರುವಂತದ್ದು ಮುಖ್ಯಮಂತ್ರಿಗಳಿಗೆ. ಈ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರು ಏನು ತಕ್ಷಣದ ಮಟ್ಟಿಗೆ ಯಾವುದೇ ರೀತಿಯ ಹೈಕಮಾಂಡ್ ನಾಯಕರ ಸಂಪರ್ಕ ಕೂಡ ಸಿಗ್ತಾ ಇಲ್ಲ. ನನ್ನ ಒಂದು ನಿರ್ಧಾರದಲ್ಲಿ ನಾನು ಹಿಂದೆ ಸರಿಯೋದಿಲ್ಲ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಸಹಜವಾಗಿ ಡಿ ಕೆ ಸಹೋದರ ಮೇಲೆ ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ನನಗೆ ಕೊಟ್ಟಂತ ಮಾತನ್ನ ಈಗ ಎಲ್ಲೋ ಒಂದ್ ಕಡೆ ಅವರು ಒಪ್ಕೊಂಡಿಲ್ಲ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕೂಡ ಮನವರಿಕೆ ಮಾಡ್ಕೊಡ್ಬೋದಿತ್ತು. ಬೆಂಗಳೂರು ಅಭಿವೃದ್ಧಿ ಖಾತೆ ನನಗೆ ಕೊಡ್ತೀನಿ ಅಂತ ಈ ಹಿಂದೆ ಕೂಡ ಮಾತನ್ನ ಕೊಟ್ಟಿದ್ರು. ಆದ್ರೂ ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಟ್ಟಿಲ್ಲ ಅಂತೇಳಿ ಈ ಒಂದು ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ತಮ್ಮ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ರೋಶಿನಿ, ಎಸ್ ಗೋವಿಂದ್ ಸರ್, ಈಗ ಇವತ್ತು ರಾಹುಲ್ ಗಾಂಧಿ ಇರ್ಬೋದು ಅಥವಾ AICC ಅಧ್ಯಕ್ಷರಿರ್ಬೋದು, ಅವರೆಲ್ಲರೂ ಕೂಡ ಇವತ್ತು ನಮ್ಮ ರಾಜ್ಯಕ್ಕೆ ಬರ್ತಾ ಇರುವಂತದ್ದು ರಾಜ್ಯಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೇ ಟೈಮಲ್ಲಿ ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತಂದ್ರೆ ಇದೆಲ್ಲವೂ ಕೂಡ ಎಲ್ಲೋ ಪ್ರೀ ಪ್ಲಾನಿಂಗಾ ಅಥವಾ ಇದಕ್ಕೆ ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೋದು ಅಂತ, ಇಲ್ಲ ಏನೂ ರೆಸ್ಪಾನ್ಸೇ ಮಾಡೋದೇ ಇಲ್ವಾ ಅಂತ ಇದಕ್ಕೆ? ರೋಶಿನಿ, ಸಹಜವಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಕ್ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಇವತ್ತು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರಿಗೆ ಒಂದು ಮುಜುಗರ ಆಗ್ತಿದೆ ಅಂತ ಕಾಣಿಸ್ತಿದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇನ್ನು 48 ಗಂಟೆ ಕಳೆದಿಲ್ಲ ಸಂಪುಟ ರಚನೆಗೆ. ಆದ್ರೆ ಈ ಇಬ್ಬರು ನಾಯಕರು ನೇರವಾಗಿ ಒಬ್ರು ರಾಜೀನಾಮೆಯನ್ನ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಮಾಡಿ ಕೊಟ್ಟಿದ್ದಾರೆ, ಮತ್ತೊಬ್ಬರು ರಾಜೀನಾಮೆ ಕೊಡುವಂತ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ರೀತಿಯ ಮುಜುಗರಕ್ಕೆ ಕಾರಣ ಆಗಿರುವಂತದ್ದು. ಒಂದ್ ಕಡೆ ಡ್ಯಾಮೇಜ್ ಕಂಟ್ರೋಲ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ಅವರು ಎಲ್ಲಾ ರೀತಿಯ ಪ್ರಯತ್ನ ಕೂಡ ನಡೆಸಿದ್ರು ಕೂಡ ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಮುಂದಾಗಿರುವಂತ ಕಾಣಿಸ್ತಿದೆ. ಹಾಗಾಗಿ ಅವ್ರ ಜೊತೆ ಕುಳಿತು ಮಾತನಾಡ್ತೇವೆ ಅಂತ ಈ ರೀತಿ ಮಾತನ್ನು ಮಾತನಾಡ್ತಾ ಇದ್ದಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಯಾರ ಸಂಪರ್ಕಕ್ಕೂ ಸಿಗದೆ ಆನೇಕಲ್ನ ಅವರ ಒಂದು ತೋಟ ಏನಿದೆ, ತೋಟದ ಮನೆಯಲ್ಲಿ ಅವರು ಉಳ್ಕೊಂಡಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ರಾಜ್ಯಕ್ಕೆ ಬರುವಂತ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಮುಜುಗರಕ್ಕೆ ಈಗ ಈ ಒಂದು ರಾಜೀನಾಮೆ ಪ್ರಕರಣ ಕಾರಣ ಆಗಿದೆ ಅಂತ ಕಾಣಿಸ್ತಾ ಇದೆ. ಯೋಚನೆ. ಎಸ್ ಸರ್, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.